ಮೇಡಮ್, ಈಗ ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಪ್ಯಾಂಪರ್ಸ್ ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಅದ್ರ ಪರ್ಯಾಯ ಏನಾದರೂ ಇದೆಯಾ? ಪರ್ಯಾಯ ಅನ್ನೋದು ತುಂಬಾ ಜನಕ್ಕೆ ಏನು ಗೊತ್ತಿಲ್ಲ ಅಂದ್ರೆ ನಾವೆಲ್ಲ ಮುಂಚೆ ನಮ್ಮ ಅಜ್ಜಿ ಎಲ್ಲ ಬಟ್ಟೆ ಉಪಯೋಗಿಸ್ತಾ ಇದ್ರು. ಆ ಬಟ್ಟೆಯಿಂದ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ ಇದೆ ಅಂತ ಹೇಳಿ ನಾವು ಪ್ಯಾಡ್ಸ್ಗೆ ಬಂದಿದ್ದೀವಿ. ಬಟ್ಟೆಯಿಂದ ಇನ್ಫೆಕ್ಷನ್ ಇದ್ರೆ ನಾವು ದಿನ ಬಟ್ಟೆ ಹಾಕೊಂತ ಇದೀವಿ, ನಾವು ಆರಾಮಾಗಿದ್ದೀವಿ, ಆ ಕ್ವೆಶ್ಚನ್ ಯಾರಿಗೂ ಬಂದಿಲ್ಲ. ಆರೋಗ್ಯಕ್ಕೆ ಮಹಿಳೆಯರಿಗೆ ತುಂಬಾ ಪರಿಣಾಮ ಬೀರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಈಚ್ ಪ್ಯಾಡಲ್ಲಿ ಸೂಪರ್ ಅಬ್ಸಾರ್ಪ್ಷನ್ ಜೆಲ್ಸ್ ಎಷ್ಟಿರುತ್ತೋ ಡೈಪರ್ಸಲ್ಲಿ ಅದಕ್ಕೆ 10% ಇರುತ್ತೆ. ಪ್ಯಾಡ್ ಯೂಸ್ ಮಾಡ್ತೀವಿ, ಸೊ ಇದರಿಂದ ನಮ್ಮ ಪ್ರಕೃತಿ ಕೂಡ ಹಾನಿ ಆಗುತ್ತೆ. ಆ್ಯಂಡ್ ತುಂಬ ಜನ ಮಹಿಳೆಯರು ಇದನ್ನ ಕಸದ ಗಾಡಿ ಕೊಡೋಕೆ ಮುಜುಗರ ಅಂತ ಟಾಯ್ಲೆಟಲ್ಲಿ ಫ್ಲಶ್ ಮಾಡಿಬಿಡ್ತಾರೆ. ಒಂದೊಂದು ಪ್ಯಾಡು 500 ವರ್ಷ ಭೂಮಿ ಮೇಲಿರುತ್ತೆ. ಸೊ ಮಕ್ಕಳಿಗೂ ನಿಮ್ಮ ತಾಯಿ ನಿಮ್ಮನ್ನ ಹೆಂಗೆ ಬೆಳೆಸಿದಾರೋ ನಿಮ್ಮ ಮಕ್ಕಳು ನೀವು ಆ ಥರ ಬೆಳೆಸಬೇಕು. ಮೇಡಮ್, ಈಗ ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಪ್ಯಾಂಪರ್ಸ್ ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಅದ್ರ ಪರ್ಯಾಯ ಏನಾದರೂ ಇದೆಯಾ? ಪರ್ಯಾಯ ಅನ್ನೋದು ಬಗ್ಗೆ ಇವಾಗ ಸ್ಯಾನಿಟರಿ ಪ್ಯಾಡ್ಸು ತುಂಬ ಜನಕ್ಕೆ ಏನು ಗೊತ್ತಿಲ್ಲ ಅಂದರೆ ನಾವೆಲ್ಲ ಮುಂಚೆ ನಮ್ಮ ಅಜ್ಜಿ ಎಲ್ಲ ಬಟ್ಟೆ ಉಪಯೋಗಿಸ್ತಾ ಇದ್ರು. ಆ ಬಟ್ಟೆಯಿಂದ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ ಇದೆ ಅಂತ ಹೇಳಿ ನಾವು ಪ್ಯಾಡ್ಸ್ಗೆ ಬಂದಿದ್ದೀವಿ. ಬಟ್ಟೆಯಿಂದ ಇನ್ಫೆಕ್ಷನ್ ಇದ್ರೆ ನಾವು ದಿನ ಬಟ್ಟೆ ಹಾಕೊಂತ ಇದೀವಿ, ನಾವು ಆರಾಮಾಗಿದ್ದೀವಿ, ಆ ಕ್ವೆಶ್ಚನ್ ಯಾರಿಗೂ ಬಂದಿಲ್ಲ. ಆ ಬಟ್ಟೆ ನಾವು ಮುಟ್ಟಿನ ಬಟ್ಟೆ ಏನಿದೆ ಬಿಸಿಲಲ್ಲಿ ಒಣಗಾಗ್ತಾ ಇರಲಿಲ್ಲ. ಮುಜುಗರೆಯಿಂದ ಕತ್ಲಲ್ಲಿ ಯಾರು ನೋಡದೆ ಹತ್ರ ಒಣಗಾಗ್ತಾ ಇದ್ವಿ. ಅದರಿಂದ ಇನ್ಫೆಕ್ಷನ್ ಬರ್ತಾ ಇತ್ತೆ ಹೊರತು ಬಟ್ಟೆಯಿಂದ ಪ್ರಾಬ್ಲಮ್ ಇಲ್ಲ. ನಮಗಿರೋ ಟ್ಯಾಬು ಅದನ್ನು ಯಾರಿಗೂ ನೋಡಬಾರ್ದು ಅನ್ನೋದ್ರಿಂದ ಬಂತು. ಆ ಥರ ಇದು ಪ್ಯಾಡ್ ಇಂಟ್ರಡ್ಯೂಸ್ ಆಗಿದೆ ನಮ್ಮ ಜೀವನದಲ್ಲಿ. ಈ ಪ್ಯಾಡ್ ಇಂಟ್ರಡ್ಯೂಸ್ ಆಯಿತು, ಯಾರಿಗೂ ಈ ಪ್ಯಾಡಲ್ಲಿ ಏನಿದೆ ಅನ್ನೋ ಡೌಟ್ ಇದುವರೆಗೂ ಯಾರಿಗೂ ಬಂದಿಲ್ಲ. ಬಟ್ ಅದರಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲೂ ಪ್ಯಾಕೆಟ್ ಮೇಲೆ ಬರೆಯಲ್ಲ. ನಾವು ಸೂಪರ್ ಅಬ್ಸಾರ್ಪ್ಷನ್ ಜೆಲ್ಸು ಅದೆಲ್ಲ ತಗೊಂಡ್ರೆ ನಾವು ಆ ಸೂಪರ್ ಅಬ್ಸಾರ್ಪ್ಷನ್ ಜೆಲ್ಸು, ಅದು ಫ್ರೇಗ್ರೆನ್ಸಸ್ಸು, ಬ್ಲೀಚ್ ಮಾಡಿದ್ದಾರೆ ವೈಟ್ ಆಗಿರಬೇಕು ಅಂತ, ಪ್ಲಾಸ್ಟಿಕ್ಕು ಇದೆ. ಇದೆಲ್ಲ ಕೆಮಿಕಲ್ಸ್ ಇರೋ ಪ್ಯಾಡನ್ನ ನಾವು ತಿಂಗಳಲ್ಲಿ 5 ದಿನ ಬಾಡಿಗೆ ತುಂಬ ಕ್ಲೋಸಲ್ಲಿ ಇಟ್ಕೊತೀವಿ. ವರ್ಷದಲ್ಲಿ 60 ದಿನ 2 ತಿಂಗಳು ಬಾಡಿಯಲ್ಲೇ ಕ್ಲೋಸಲ್ಲಿರುತ್ತೆ. ಅದು ಏನಾಗುತ್ತೆ ಅಂದರೆ ಈ ಕೆಮಿಕಲ್ಸ್ ಎಲ್ಲ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಸ್ಕಿನ್ನನ್ನು ಇರಿಟೇಟ್ ಮಾಡುತ್ತೆ. ಆದ್ದರಿಂದ ಆರೋಗ್ಯಕ್ಕೆ ಮಹಿಳೆಯರಿಗೆ ತುಂಬ ಪರಿಣಾಮ ಬೀರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಆ ಸರ್ವೈಕಲ್ ಕ್ಯಾನ್ಸರ್ ಬರೋ ಇದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಅಲ್ಲಿ. ಪ್ಲಸ್ ಅದೇ ಥರ PCOD, PCOS ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಕೆಮಿಕಲ್ಸ್ ಅನ್ನೋದು ನಮಗೆ ಬಾಯಿಂದ ಹೋದ್ರು, ಮೂಗಿಂದ ಹೋದ್ರು, ಹೇರ್ ಡೈ ಪರವಾಗಿ ಹೋದ್ರು, ಈ ಥರ ಹೋದ್ರು ಕೆಮಿಕಲ್ಸ್ ಆರ್ ವೆರಿ ಡೇಂಜರಸ್ ಫಾರ್ ಹ್ಯೂಮನ್ ಬಾಡಿ. ಸೊ ಅದಕ್ಕೆ ನಾವು ಪ್ಯಾಡ್ಸ್ ಯೂಸ್ ಮಾಡಬಾರ್ದು. ಅದೇ ಥರ ಡೈಪರ್ಸು, ಈಚ್ ಪ್ಯಾಡಲ್ಲಿ ಸೂಪರ್ ಅಬ್ಸಾರ್ಪ್ಷನ್ ಜೆಲ್ಸ್ ಎಷ್ಟಿರುತ್ತೋ ಡೈಪರ್ಸಲ್ಲಿ ಅದಕ್ಕೆ 10% ಇರುತ್ತೆ. ಸೊ ಮಕ್ಕಳಿಗೆ ಮುಂಚೆ ಎಲ್ಲ ಲಂಗೋಟ್ ಮಾಡ್ತಾ ಇದ್ರು ಅಜ್ಜಿ ಅಂದರೆ. ಇವಾಗ ಏನಾಗಿದೆ, ಎಲ್ಲರಿಗೂ ಡೈಪರ್ ಕನ್ವೀನಿಯೆಂಟ್ ಆಗಿಬಿಟ್ಟಿದೆ. 3 ವರ್ಷ 3.5 ವರ್ಷ ಆದರೂ ಮಕ್ಕಳಿಗೆ ಡೈಪರ್ ಹಾಕಿ ಬೆಳೆಸ್ತಾರೆ. ಅದರಿಂದ ಏನಾಗುತ್ತೆ, ಮುಂಚೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿ ಇನ್ಫರ್ಟಿಲಿಟಿ ಬರೋ ರಿಸ್ಕು ಜಾಸ್ತಿ ಇದೆ. ಕೆಮಿಕಲ್ಸ್ ಆರ್ ವೆರಿ ವೆರಿ ಡೇಂಜರಸ್. ಸೊ ಮಕ್ಕಳಿಗೂ ನಿಮ್ಮ ತಾಯಿ ನಿಮ್ಮನ್ನ ಹೆಂಗೆ ಬೆಳೆಸಿದಾರೋ ನಿಮ್ಮ ಮಕ್ಕಳು ನೀವು ಆ ಥರ ಬೆಳೆಸಬೇಕು. ಅಗೇನ್ ಐ ಟೋಲ್ಡ್, ಇನ್ ದ ನೇಮ್ ಆಫ್ ಕನ್ವೀನಿಯನ್ಸ್ ಆ್ಯಂಡ್ ಕಂಫರ್ಟ್ ಆ್ಯಂಡ್ ಅಫೋರ್ಡಬಿಲಿಟಿ ನಾವು ಇದಕ್ಕೆ ಅಭ್ಯಾಸ ಆಗೋಗಿದ್ದೀವಿ. ಬಟ್ ಅದು ತುಂಬ ಹಾನಿಕರ. ಆರೋಗ್ಯಕ್ಕೊಂದೇ ಅಲ್ಲ, ಪರಿಸರಕ್ಕೂ ಹಾನಿಕರ. ಒಂದೊಂದು ಪ್ಯಾಡು 500 ವರ್ಷ ಭೂಮಿ ಮೇಲಿರುತ್ತೆ. ಸೊ 500 years ಅಂದ್ರೆ ತುಂಬಾ ನಮ್ಗೆ ಗೊತ್ತೇ ಇರಲ್ಲ. ಯೂಶುವಲಿ ನಾವೆಲ್ಲ ಏನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಪ್ಯಾಡ್ ಯೂಸ್ ಮಾಡ್ತೀವಿ ಅಥವಾ ತುಂಬಾನೇ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಸಾಕ್ಬಿಡ್ತೀವಿ. ಸೊ ಇದರಿಂದ ನಮ್ಮ ಪ್ರಕೃತಿ ಕೂಡ ಹಾನಿ ಆಗುತ್ತೆ. 500 years ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಜನ್ರೇಷನ್ಸ್ ಪಾಸ್ ಆಗಬೇಕು ಅಂತ. ಆ್ಯಂಡ್ ತುಂಬ ಜನ ಮಹಿಳೆಯರು ಇದನ್ನ ಕಸದ ಗಾಡಿ ಕೊಡೋಕೆ ಮುಜುಗರ ಅಂತ ಟಾಯ್ಲೆಟಲ್ಲಿ ಫ್ಲಶ್ ಮಾಡಿಬಿಡ್ತಾರೆ. ಆ ಟಾಯ್ಲೆಟ್ ಬ್ಲಾಕೇಜ್ಗೆ ಮೇನ್ ರೀಸನ್ ಸ್ಯಾನಿಟರಿ ಪ್ಯಾಡ್ಸು. ಸೊ ಇಷ್ಟೆಲ್ಲ ಪರಿಣಾಮ. ಪ್ಲಸ್ ಬಡವರಿಗೆ ತಿಂಗಳಿಗೆ 100-150 ಪೀರಿಯಡ್ ಪಾವರ್ಟಿ ಅಂತಾರೆ. ಯಾಕೆ ಪೀರಿಯಡ್ ಪಾವರ್ಟಿ? ವೈ ಶುಡ್ ಯು ಸ್ಪೆಂಡ್ ಸೋ ಮಚ್ ಆಫ್ ಮನಿ ವೆನ್ ದೇರ್ ಆರ್ ಆಲ್ಟರ್ನೇಟಿವ್ಸ್ ಅಂತ. ಸೊ ಸ್ಯಾನಿಟರಿ ಪ್ಯಾಡ್ಸ್ಗೆ ಆಲ್ಟರ್ನೇಟಿವ್ಸು ಮೆನ್ಸ್ಟ್ರುವಲ್ ಕಪ್ಪು, ಕ್ಲಾತ್ ಪ್ಯಾಡ್ ಅಂತ. ಇದು ಮೆನ್ಸ್ಟ್ರುವಲ್ ಕಪ್ಪು, ಒಂದು ಕಪ್ಪು 8ರಿಂದ 10 ವರ್ಷ ಬಳಸ್ಬೋದು. ಸೊ ಇದು ಯಾಕೆ ಬಳಸಬೇಕು ಅಂದ್ರೆ 4 ಸ್ಟ್ರಾಂಗ್ ರೀಸನ್ಸ್. ಒಂದು, ತುಂಬಾ ಕಂಫರ್ಟಬಲ್. ಮಹಿಳೆ ಪೀರಿಯಡ್ಸ್ ಅಲ್ವಾ, ನಾನು ಈ ಕೆಲಸ ಮಾಡೋಕ್ಕಾಗಲ್ಲ, ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಆರಾಮಾಗಿ ಎಲ್ಲ ಕೆಲಸ ಮಾಡ್ಬೋದು, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗು ಮಾಡ್ಬೋದು. ಅಷ್ಟು ಲಿಬರೇಷನ್ ಇರುತ್ತೆ. ಒಂದು ಕಂಫರ್ಟ್. ಸೆಕೆಂಡ್, ಆರೋಗ್ಯ. ಇದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರೋದು, ನಾಟ್ ಎ ಪ್ಲಾಸ್ಟಿಕ್ ಒನ್. ಸೊ ಇನರ್ಟ್ ಮೆಟೀರಿಯಲ್, ಬಾಡಿ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಸೇಫ್ ಮೆಟೀರಿಯಲ್ ಫಾರ್ ಹೆಲ್ತ್, ಯಾವ ಕೆಮಿಕಲ್ಸು ಇಲ್ಲ ಇದರಲ್ಲಿ. 3, ನಾವು ಬಿಸಾಕೋದು ಏನೂ ಇಲ್ಲಲ್ವಾ, ಸೊ ಅದರಿಂದ ಪರಿಸರಕ್ಕೂ ಏನು ಹಾನಿ ಇಲ್ಲ. 4ನೇದು, ನಾವು ಒಂದ್ಸಲ ತಗೊಂಡ್ರೆ 8 ವರ್ಷ ಉಪಯೋಗಿಸ್ಬೋದು. ಅಂದರೆ ಮಹಿಳೆಯರಿಗೆ ತಿಂಗಳ ₹100 150 ಖರ್ಚು ಮಾಡೋದು ಬೇಕಾಗಿಲ್ಲ. ಈ ಸ್ಟ್ರಾಂಗ್ 4 ರೀಸನ್ಸ್ ಇಂದ ತುಂಬ ಮಹಿಳೆಯರು ಬದಲಾಗಿದ್ದಾರೆ. ಇವರೆಲ್ಲ ನಮ್ಮ ಪೌರಕಾರ್ಮಿಕರು ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೇನು ಎಜುಕೇಷನ್ ಬೇಕಾಗಿಲ್ಲ, ಡಿಗ್ರಿ ಬೇಕಾಗಿಲ್ಲ, ಏನೂ ಇಲ್ಲ. ನಮ್ಮ ಪೌರಕಾರ್ಮಿಕರು ಉಪಯೋಗಿಸ್ತಾ ಇದ್ದಾರೆ. ತೆಲಂಗಾಣ ಅಂತ ಪ್ಲೇಸಲ್ಲಿ, ರೂರಲ್ ಏರಿಯಾದಲ್ಲಿ ಕೆಲಸಕ್ಕೆ ಹೋಗೋ ಮಹಿಳೆಯರು, ಹಳ್ಳಿಯಲ್ಲಿ 50,000 ಜನ ಮಹಿಳೆಯರು ಬದಲಾಗಿದ್ದಾರೆ. ಈ ಸಸ್ಟೈನೇಬಲ್ ಮೆನ್ಸ್ಟ್ರುಯೇಷನ್ ಅನ್ನೋದು ಇವಾಗ ವೆರಿ ವೆರಿ ಹಾಟ್ ಟಾಪಿಕ್ ದಟ್ ಎವ್ರಿ ವುಮೆನ್ ವಾಂಟ್ಸ್ ಟು ನೋ. ಇದು 20 ವರ್ಷ ಮೇಲೆ ಹುಡುಗಿಯರು ಆರಾಮಾಗಿ ಉಪಯೋಗಿಸ್ಬೋದು. ಇದರಲ್ಲಿ ಸ್ಮಾಲ್ ಸೈಜು ಸಹ ಇದೆ. ಸ್ಮಾಲ್ ಸೈಜು 20 ವರ್ಷದಿಂದ 30 ವರ್ಷ ಒಳಗಡೆ ಆರಾಮಾಗಿ ಉಪಯೋಗಿಸ್ಬೋದು. ಇದು ಕ್ಲಾತ್ ಪ್ಯಾಡ್ಸು ಥರ ಇದೆ. ಈ ಕ್ಲಾತ್ ಪ್ಯಾಡ್ಸು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಪ್ಯೂಬರ್ಟಿ ಆದಾಗ
12 to 13 ಇಯರ್ಸ್ ಇಂದ 20 ಇಯರ್ಸ್ ವರೆಗೂ ಕ್ಲಾತ್ ಪ್ಯಾಡ್ಸ್ ರಿಯೂಸಬಲ್. ಇದು ಒಂದು ಸೆಟ್ ಆಫ್ ಕ್ಲಾತ್ ಪ್ಯಾಡ್ಸ್, ಇದು ಈ ತರ 4 ಇರುತ್ತೆ. ಇದನ್ನ ನಾವು 2.5-3 ವರ್ಷ ಆರಾಮಾಗಿ ರಿಯೂಸ್ ಮಾಡ್ಬೋದು. ಸೊ ಇದು ಕಾಟನ್ ಇಂದ ಮಾಡಿರೋದ್ರಿಂದ ಗರ್ಲ್ಸ್ಗೆ ಎಂತ ಇರಿಟೇಷನು ಬರಲ್ಲ, ಇಚ್ಚಿಂಗು ಬರಲ್ಲ, ಕೆಮಿಕಲ್ಸ್ ಇಂದ ಅವ್ರಿಗೆ ಆರೋಗ್ಯಕ್ಕೆ ಹಾನಿಕರನೂ ಅಲ್ಲ. ಸೊ ಮುಂಚೆ ನಮ್ಮ ಅಜ್ಜಿ ಬಳಸ್ತಾ ಇರೋ ತರ ಅಲ್ಲ, ನೀಟಾಗಿ ಇದು ಸೈಜ್ ಆಗಿ ಕಟ್ ಮಾಡಿರೋ ಬಟ್ಟೆ, ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಇರೋದು. ಇದನ್ನ ಪ್ಯಾಂಟಿಗೆ ಈ ತರ ಬಟನ್ ಮಾಡ್ಕೊಂಡ್ಬಿಟ್ರೆ ಹುಡುಗಿ ಸ್ಕೂಲ್ಗೆ ಹೋಗ್ಬೋದು ಆರಾಮಾಗಿ. ಇದ್ರ ಜೊತೆ ಒಂದು ಪೌಚ್ ಬರುತ್ತೆ, ಮಧ್ಯದಲ್ಲಿ ಲಂಚ್ ಟೈಮಲ್ಲಿ ಚೇಂಜ್ ಮಾಡ್ಕೊಂಡು ಆ ಪೌಚಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರ್ಬೋದು. ತುಂಬ ಆಲ್ಟರ್ನೇಟಿವ್ಸು ಆಪ್ಷನ್ಸ್ ಇದೆ. ತಾಯಿ ತಿಳ್ಕೊಂಡು ಹುಡುಗಿಗೆ ಹೇಳ್ಬೇಕು. ಪ್ಲಸ್ ಅದೇ ಥರ ಪ್ರತಿಯೊಬ್ಬರು ತಿಳ್ಕೊಂಡು ಇದ್ರ ಬಗ್ಗೆ, ಪ್ರತಿಯೊಬ್ಬ ಮೇಲ್ ಪರ್ಸನ್ ಅವ್ರ ಜೀವನದಲ್ಲಿ ಒಂದು ಮಹಿಳೆ ಇದ್ದೇ ಇರ್ತಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್, ಮಾಹಿತಿ ಎಲ್ಲರಿಗೂ ಬೇಕಾಗಿದೆ. ಇಟ್ ಈಸ್ ಲಿಬರೇಟಿಂಗ್. ಪೀರಿಯಡ್ಸ್ ಅನ್ನೋದು ಇನ್ನೇನು ನಾಚ್ಕೊಳ್ಬೇಕಾಗಿರೋದು, ಮುಜುಗರ ಪಡೋದು ವಿಷಯ ಅಲ್ಲ. ಸೊ ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವು. ಇದು ಏನು ರೀಯೂಸ್ ಮಾಡ್ಬೋದಾ, ಎಷ್ಟು ದಿನ ಮಾಡಬಹುದು, ಅಥವಾ ನೀವು ಏಜ್ ಹೇಳಿದ್ರಿ ಅಂದ್ರೆ ಇವಾಗ ಅಬೌವ್ 30 ಅವರು ಯೂಸ್ ಮಾಡಬಹುದಾ, ಹೇಗಿದು? ಸೊ ಇದು ಏನು ಅಂದರೆ 12 ವರ್ಷ ಪ್ಯೂಬರ್ಟಿ ರೀಚ್ ಆದಮೇಲೆ ಒಂದು 20 ವರ್ಷವರೆಗೂ ಚೆನ್ನಾಗಿರುತ್ತೆ ಇದು. ಆಮೇಲೆ ಕಪ್ಪಿಗೆ ಶಿಫ್ಟ್ ಆಗ್ಬೋದು. ಸೊ ಇದು ಯಾವ ತರ ಅಂದ್ರೆ ಇದು ಬೆಳ್ಳಿ, ಇದು ಬಂಗಾರ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಮಹಿಳೆಯರಿಗೆ ಇದು ಏನಂದ್ರೆ, ನಾವು ಊರಿಗೆ ಹೋಗಿದ್ದೀವಿ, ಇದು ಒಗಿಯಕ್ ಆಗ್ತಾ ಇಲ್ಲ, ಮಳೆ ಬಂದಿದೆ, ನಾನು ಎಂದೋಗ್ತಾ ಇದೀವಿ, ಆ ಟೆನ್ಷನ್ಸ್ ಏನು ಇರಲ್ಲ ಕಪ್ಪಾದ್ರೆ. ಸೊ ಇದು ಪ್ರತಿಯೊಬ್ಬರ ಮಹಿಳೆಯರಿಗೂ ಇದು ಬಂಗಾರಕ್ಕಿಂತ ವ್ಯಾಲ್ಯೂ ಆಗಿರೋದು. ಇದು ಬೆಳ್ಳಿ ತರ. ಬಟ್ ಸ್ಯಾನಿಟರಿ ಪ್ಯಾಡ್ ಅಂತೂ ಯಾರೂ ಉಪಯೋಗಿಸಬಾರ್ದು. ಇದನ್ನ ರಿಯೂಸ್ ಮಾಡ್ಬೋದು, 2.5-3 ವರ್ಷ ಆರಾಮಾಗಿ ರಿಯೂಸ್ ಮಾಡ್ಬೋದು. ಅದಕ್ಕೆ ನಾವೆಲ್ಲಾದ್ರೂ CSR ಫಂಡ್ ಬಂದಾಗ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಈ ತರ ಆಪ್ಷನ್ಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಎಲ್ಲರೂ ಇದುವರೆಗೂ ಉಪಯೋಗಿಸಿರೋರೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾವು ಪ್ರಾಡಕ್ಟ್ ಉಪಯೋಗಿಸ್ತಾ ಇದ್ರೆ ಆ ರೆಡ್ ಬಿನ್ ಅಲ್ಲಿರೋ ಕಸ ಆದಷ್ಟು ಕಡಿಮೆ ಆಗಿಬಿಡುತ್ತೆ. ಅಲ್ಲ ಹೌದು, ನಮ್ಗೆ ಯೂಶ್ವಲಿ ಗೊತ್ತಿರಲ್ಲ ಆಲ್ಟರ್ನೇಟಿವ್ ಏನಿರುತ್ತೆ ಅಂತ. ಇವಾಗ ಮೆನ್ಸ್ಟ್ರಲ್ ಪೀರಿಯಡ್ ಅಂದ್ರೆ 4 ಡೇಸ್ಗೆಲ್ಲ ಅಂತ ಅಂದ್ರೆ ಇವಾಗ ಕಾಟನ್ ಪ್ಯಾಡ್ ಅಂತ ಅಂದ್ರಲ್ಲ, 2-3 ಹಾಗೆ ಯೂಸ್ ಮಾಡ್ಬೋದಾ, ಹೇಗೆ? ಇದು ಸೆಟ್ ಆಫ್ 5 ಇರುತ್ತೆ. ಸೊ ಒಗೆದು ಒಣಗಾಕ್ಬೋದು, ನೆಕ್ಸ್ಟ್ ನಾವು ಉಪಯೋಗಿಸ್ಬೋದು. ಇನ್ನೊಂದು ಮಧ್ಯಾಹ್ನ ಸ್ಕೂಲ್ ತಗೊಂಡೋಗಿ ಎಕ್ಸ್ಟ್ರಾ ಉಪಯೋಗಿಸ್ಬೋದು. ಸೊ ಈ ಸೆಟ್ ಆಫ್ 5 ಇದ್ರೆ 2.5 ಇಯರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಕಪ್ಪು 8 ವರ್ಷದಿಂದ 10 ವರ್ಷ ಉಪಯೋಗಿಸ್ಬೋದು. ಒಂದೇ ಕಪ್ಪು ನೀವು ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು, ಮೂವಿ ಥಿಯೇಟ್ರಲ್ಲಿ ಇರ್ಬೋದು, ಎಲ್ಲಾದ್ರೂ ಇರ್ಬೋದು, ಆರಾಮಾಗಿ ಎಂಟಿ ಮಾಡಿ ಮತ್ತೆ ಇನ್ಸರ್ಟ್ ಮಾಡ್ಕೋಬಹುದು. ಇದು ನೋಡಿ ಭಯ ಅನ್ಸುತ್ತೆ ಜನಕ್ಕೆ, ಅಪ್ಪೋ ಇದು ಹೆಂಗ್ ಹೋಗುತ್ತೆ, ನಂಗೆ ಬರುತ್ತೋ ಬರಲ್ವೋ, ಒಳಗಡೆ ಕಳೆದೋಗುತ್ತಾ, ಇವೆಲ್ಲ ಭಯಗಳಿರುತ್ತೆ. ಅದಕ್ಕೆ ನಾವು ಸೆಷನ್ಸ್ ಮಾಡಿ ಅವ್ರಿಗೆ ಆ ಧೈರ್ಯ ಅನ್ನೋದು ತಂದು ಕೊಟ್ಟು, ನಾನು 8 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಸೊ ಇದು ಧೈರ್ಯ ಕೊಟ್ಟು ಅವ್ರ ಫೋನ್ ನಂಬರ್ಸ್ ತಗೊಂಡು ಅವ್ರು ಯೂಸ್ ಮಾಡೋವರೆಗೂ, ಅವ್ರ ಕಾನ್ಫಿಡೆನ್ಸ್ ಬರೋವರೆಗೂ ನಾವು ಅವ್ರ ಕೈ ಬಿಡಲ್ಲ. ಸೊ ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರು ಟ್ರಾನ್ಸ್ಫಾರ್ಮ್ ಆದ್ಮೇಲೆ, ಇನ್ನು ಮತ್ತೆ ಒಂದ್ಸಲ ಟ್ರಾನ್ಸ್ಫಾರ್ಮ್ ಆದ್ಮೇಲೆ ಮತ್ತೆ ಅವ್ರು ಹಿಂದಕ್ಕೆ ಹೋಗಲ್ಲ. ಒಂದು ದಿನ ಏನೋ ಇದು ಮರ್ತೋಗಿದ್ದೀನಿ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿ ಅಂದ್ರೂ ಯಾರಿಗೂ ಇಷ್ಟ ಆಗಲ್ಲ. ಸೊ ಇದು ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಬೆಸ್ಟ್ ಗಿಫ್ಟಿಂಗ್ ಆಪ್ಷನ್. ಮದುವೆಗೆ ಹೋದ್ರೆ ಮದುಮಗಳಿಗೆ ಇಂಥ ಗಿಫ್ಟ್ ಕೊಡಬೇಕು, ನೀವು ಏನ್ ಗಿಫ್ಟ್ ಕೊಟ್ಟರು ಅವ್ರು ಮರ್ತೋಗ್ತಾರೆ. ಬಟ್ ಇಂಥ ಗಿಫ್ಟ್ ಕೊಟ್ರೆ 10 ವರ್ಷ ಪ್ರತಿ ತಿಂಗಳು ನೆನ್ಸ್ಕೊಂತಾಳೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಇವಾಗ ಯೂಶ್ವಲಿ ಕೆಲವರಿಗೆ ಬ್ಲಡ್ ಲೀಕ್ ತುಂಬಾ ಆಗ್ತಾ ಇರುತ್ತೆ, ಅಂದ್ರೆ 4 ಡೇಸ್ ಅಲ್ಲೂ ಕೂಡ 1 ಡೇಸ್ಗೆ ಪ್ಯಾಡ್ಸ್ ತುಂಬಾನೇ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಮೆನ್ಸ್ಟ್ರಲ್ ಕಪ್ ಅಂತ ಅಂದ್ರೆ ಒಂದನ್ನೇ ಹೋಲ್ ಡೇ ಯೂಸ್ ಮಾಡ್ಬೋದಾ, ಅಥವಾ ತೆಗೆದುಬಿಟ್ಟು ಅದು ಯಾವ ರೀತಿ? ಸೊ ಹೆವಿ ಬ್ಲೀಡಿಂಗ್ ಆಗೋರಿಗೆ ಡೌಟ್ ಬರುತ್ತೆ, ನನಗೆ ಆಗತ್ತಾ ಇದು ಅಂತ. ಹೆವಿ ಬ್ಲೀಡಿಂಗ್ ಆಗೋರ್ಗಂತೂ ಇದು ನಿಜವಾಗ್ಲೂ ವರ. ಯಾಕಂದ್ರೆ ಹೆವಿ ಬ್ಲೀಡಿಂಗ್ ಆಗೋರಿಗೆ ಕ್ಲಾಟ್ ಆಗಿರುತ್ತೆ. ಯೂಶಲಿ 40-45 ಮೆನೋಪಾಸ್ ಹತ್ರ ಬಂದಂಗೆಲ್ಲ ಕ್ಲಾಟ್ಸ್ ಆಗಿ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅವ್ರಿಗೆ ಪ್ಯಾಡ್ಸ್ ಎಷ್ಟು ಉಪಯೋಗಿಸಿದ್ರು ಆಗಲ್ಲ, ಪದೇ ಪದೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ 5 ಡೇಸ್ ಆಗೋಷ್ಟರಲ್ಲಿ ರ್ಯಾಷಸ್ ಎಲ್ಲ ಬರುತ್ತೆ. ಬಟ್ ಈ ಕಪ್ಪು ಎಷ್ಟು ಆರಾಮಾಗಿರುತ್ತೆ ಅಂದರೆ, ಬ್ಲೀಡಿಂಗ್ ಜಾಸ್ತಿ ಆಗೋರು 2 ಅವರ್ಸ್ಗೆ 3 ಅವರ್ಸ್ಗೆ ಒಂದ್ಸಲ ಎಂಟಿ ಮಾಡಬೇಕು. ಅದೇನಿಲ್ಲ, ಸಿಂಪಲ್ 1 ಮಿನಿಟ್ಗಿಂತ ಕಡಿಮೆ ಆಗುತ್ತೆ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ. ತೆಗಿಯೋದು, ಎಂಟಿ ಮಾಡ್ಕೊಳ್ಳೋದು, ರಿನ್ಸ್ ಮಾಡೋದು, ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳೋದು, ಅದನ್ನೇ. ಸೊ ಆಚೆ ಏನು ಬರೋ ತೇವ ಇರಲ್ಲ, ಕೆರ್ತಾ ಇರಲ್ಲ, ಏನೂ ಇರಲ್ಲ, ಆರಾಮಾಗಿ ಇರ್ಬೋದು. ಜಾಸ್ತಿ ಬ್ಲೀಡಿಂಗ್ ಆಗೋವರೆಗೂ ಇದು ನಿಜವಾಗ್ಲೂ, ಸ್ವಲ್ಪ ಜನಕ್ಕೆ 8 ದಿನ ಎಲ್ಲ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅವರಿಗೆ ಪ್ಯಾಡ್ಸ್ ಅಂತೂ ನಿಜವಾಗ್ಲೂ ನರಕ. ಅವ್ರು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಬಟ್ ಅವರಿಗೆ, ಮಹಿಳೆಗೆ ತುಂಬ ಕಷ್ಟ ಅನ್ಸುತ್ತೆ, ಎಲ್ಲೂ ಹೋಗ್ಬೇಕನ್ಸಲ್ಲ, ಮೂಡ್ ಸ್ವಿಂಗ್ಸ್ ಇರುತ್ತೆ ಅದೆಲ್ಲ. ಸೊ ಈ ಕಪ್ಪಿಂದ ಪೀರಿಯಡ್ ಇದೆ ಅಂತ ನನಗೆ ಗೊತ್ತೂ ಆಗಲ್ಲ, ಅಷ್ಟು ಆರಾಮಾಗಿರುತ್ತೆ, ಏನು ನೋವಿರಲ್ಲ. ವೆರಿ ವೆರಿ ಕಂಫರ್ಟಬಲ್, ಬೆಸ್ಟ್ ಆಪ್ಷನ್ ಫಾರ್ ಎ ವುಮೆನ್. ಓಕೆ, ಬ್ಲಡ್ ಯೂಶ್ವಲಿ ಕೆಲವರು ತುಂಬ ಭಯ ಇರುತ್ತೆ, ಬ್ಲಡ್ ಎಲ್ಲಿ ಕಂಡುಬಿಡುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಇದು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಿದಾಗ ಏನು ತೊಂದರೆ ಆಗಲ್ಲ. ಹೌದು, ತೊಂದರೆ ಆಗಲ್ಲ. ಪ್ಲಸ್ ನಮಗೆ ನಮ್ಮ ಬಾಡಿ ಬಗ್ಗೆ ಗೊತ್ತಾಗುತ್ತೆ. ತುಂಬಾ ಮಹಿಳೆಯರಿಗೆ ಏನು ಇದು ಮಿತ್ ಅಂದ್ರೆ, ಈ ಪೀರಿಯಡ್ ಬ್ಲಡ್ ಅನ್ನೋದು ಗಲೀಜು, ಇದು ವೆರಿ ಇಂಪ್ಯೂರ್ ಬ್ಲಡ್, ಇದೆಲ್ಲ ನಾವು ಅನ್ಕೊಂಡಿರೋದು. ಬಟ್ ಇನ್ ರಿಯಾಲಿಟಿ ಪೀರಿಯಡ್ ಬ್ಲಡ್ ಈಸ್ ಎ ವೆರಿ ಹೆಲ್ದಿ ಬ್ಲಡ್. ಫರ್ಟಿಲೈಸ್ ಆದ್ರೆ ಅಲ್ಲೇ ಮಗು ಬೆಳೆಯೋದು.
ಊಂಬಲ್ಲಿ. ಸೊ ಇಟ್ ಈಸ್ ನಾಟ್ ಇಂಪ್ಯೂರ್ ಬ್ಲಡ್, ಇಟ್ ಈಸ್ ಪ್ಯೂರ್ ಬ್ಲಡ್. ಸೊ ಈ ಸೆಷನ್ಸಲ್ಲಿ ಮಹಿಳೆಯರು ಪೀರಿಯಡ್ಸ್ ಬಗ್ಗೆ ತುಂಬ ವಿಷಯ ತಿಳ್ಕೊತಾರೆ. ಸೊ ಈ ಸೆಷನ್ಸ್ ನಾವು ತುಂಬ ಮಾಡ್ತಾ ಇರ್ತೀವಿ. ಸೊ ಯಾರಿಗಾದ್ರೂ ಬೇಕು ಅಂದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಅವೇರ್ನೆಸ್ ಕೊಡ್ತೀವಿ. ಓಕೆ, ಕಲಿಕಾ ಕೇಂದ್ರದಲ್ಲಿ ನೀವು ಅಂದರೆ ಪರ್ಟಿಕ್ಯುಲರ್ ಯಾವಾಗ ಸೆಷನ್ ತಗೊಳ್ಳೋದು ಅಂತ? ಸೊ ರಿಕ್ವೆಸ್ಟ್ ಮಾಡಿದ್ರೆ ನಾವು ನಿಮ್ಮ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಒಂದು 200 ಜನ ಇದ್ದಾರೆ, ನಿಮ್ಮ ಕಾಲೇಜ್ಗೆ ಬಂದು ಸೆಷನ್ ತೊಗೊತೀವಿ. ಸೊ ಇಲ್ಲಿ ಕಲಿಕಾ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನಮಗೆ ಸೆಷನ್ ಬುಕ್ ಮಾಡಿದ್ರೆ ನಾವೇ ಬಂದು ಅವರಿಗೆ, ನಮ್ಮ ಇಂಟೆನ್ಷನ್ ಈಸ್ ಟು ರೀಚ್ ಟು ಮೆನಿ ವುಮೆನ್ ಸೊ ದ್ಯಾಟ್ ವುಮೆನ್ ಆರ್ ಹೆಲ್ದಿ ಆ್ಯಂಡ್ ಮೈ ಮದರ್ ಅರ್ತ್ ಈಸ್ ಹೆಲ್ದಿ. ಇದು ನಮ್ಮ ಇಂಟೆನ್ಷನ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎಷ್ಟೋ ಜನ ನಾವು ಎಜುಕೇಟೆಡ್ ಮಹಿಳೆಯರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಮೆನ್ಸ್ಟ್ರಲ್ ಕಪ್ ಅದು ಹೆಂಗಪ್ಪ ಯೂಸ್ ಮಾಡೋದು, ಕಾಟನ್ ಪ್ಯಾಡ್ಸ್ ಬೇಡ ರಗಳೆಗೆ ಹೋಗೋದಿಲ್ಲ. ಬಟ್ ಪ್ಯಾಡ್ಸ್ ಬಗ್ಗೆ ತುಂಬಾ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಐ ಹೋಪ್ ಎಲ್ಲ ಮಹಿಳೆಯರಿಗೂ ಕೂಡ ಇದು ಒಂದು ಲರ್ನಿಂಗ್ ಥಿಂಗ್ ಅಂತ ಹೇಳ್ತೀನಿ ನಾನು. ಎಸ್, ಇಟ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ ದಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಅ ಸರ್ವಿಸ್ ಟು ಮದರ್ ಅರ್ತ್. ನಿಮ್ಮ ಮೂಲಕ ತುಂಬ ಮಹಿಳೆಯರಿಗೆ ಇದ್ರ ಬಗ್ಗೆ ಗೊತ್ತಾಗಿ ಒಂದಷ್ಟು ಮಹಿಳೆಯರು ಬದಲಾಗಿದ್ರು. ಯುವರ್ ಸರ್ವಿಸ್ ಟು ಮದರ್ ಅರ್ತ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.